ಈಗ ಯಾಕೆ ಹಾಗಾಗ್ಬೋದು ಹೀಗಾಗ್ಬೋದು ಅಂತ ಯಾಕಂದ್ರೆ ಒಂದು ಸಣ್ಣ ಈಗ ಮೀಟಿಂಗ್ ಆಯ್ತು, ಅದು ಗೊತ್ತಿರುವಂತದ್ದು ಬ್ರೇಕ್ಫಾಸ್ಟ್ ಸಿಎಂ ಮತ್ತು ಡಿಸಿಎಂ ಅವರ ಬ್ರೇಕ್ಫಾಸ್ಟ್ ಮೀಟಿಂಗ್ ಎರಡೆರಡು ಬಾರಿ ಮಾಡಿದ್ರು. ಒಗ್ಗಟ್ಟಿದೆ ಅಂತ ತೋರಿಸಬೇಕಂತ ಅನಿವಾರ್ಯತೆ ಸೃಷ್ಟಿಯಾಗಿತ್ತು. ಹೌದು, ಎಲ್ಲಾ ಪಕ್ಷಗಳಲ್ಲೂ ಒಗ್ಗಟ್ಟಿದೆ ಕೂಡ ಇದೆ. ಅದ್ರೊಳಗೆ ಇದಿಲ್ವಲ್ಲ, ಒಗ್ಗಟ್ಟಂತೂ ಇದೆ. ಸರ್ ಗೊಂದಲ ಇಲ್ಲದೆ ಅದು ಕ್ರಿಯೇಟ್ ಆಗ್ಲಿಲ್ವಲ್ಲ ಸರ್, ಅದು ಬ್ರೇಕ್ಫಾಸ್ಟ್ ಈಗ ಗೊಂದಲ ಇದೆ ಇತ್ತು. ಯಾಕೆ ಅಂತಂದ್ರೆ ಅವರು ಡಿಸಿಎಂ ಅವರು ಹೇಳಿದ್ರು ತಾವು ಎಲ್ಲ ಪಕ್ಷದಲ್ಲೂ ಆಕಾಂಕ್ಷಿಗಳು ಇರ್ತಾರೆ. ಸೊ ಅದೇ ಹೈಕಮಾಂಡ್ ಈ ಬಗ್ಗೆ ಅದ್ರ ಬಗ್ಗೆ ತೀರ್ಮಾನ ಮಾಡಲ್ಲ ಈಗಲೇ ಅಂತ ಹೇಳಿದ್ದಾರೆ. ಸೊ ಹತ್ರ ಈಗ ಸಿದ್ದರಾಮಯ್ಯ ಅವರನ್ನ 2.5 ವರ್ಷಕ್ಕೆ ಆಯ್ಕೆ ಮಾಡಿದ್ದಾರೆ. SLP ಪೂರ್ಣ ಅವಧಿನ ಸರ್, ಯಾಕಂದ್ರೆ ಆ ಚರ್ಚೆ ಈಗ CLP ಆಯ್ಕೆ ಮಾಡ್ಬೇಕಾದ್ರೆ ಇಷ್ಟು ವರ್ಷಕ್ಕೆ ಆಯ್ಕೆ ಮಾಡ್ತಾರೆ. ಯಾರು ಮುಖ್ಯಮಂತ್ರಿಗಳಾಗಬೇಕು ಅಂದ್ರೆ ಅಷ್ಟೇ ತೀರ್ಮಾನ ಮಾಡ್ತಾರೆ. CLP ಇಷ್ಟು ವರ್ಷಗಳಿಗೆ ಮಾತ್ರ ಆಗ್ಬೇಕು ಅಂತ ಯಾರು ಕೂಡ ತೀರ್ಮಾನ ಅದು ಅವರವರ ಅಭಿಪ್ರಾಯ. ಹೈಕಮಾಂಡ್ ಸ್ಪಷ್ಟಪಡಿಸಿದೆ ಸರ್. ಈಗ ಸದ್ಯಕ್ಕೆ ಲೀಡರ್ಶಿಪ್ ಬದಲಾವಣೆ ಈಗ ಯಾಕೆ ಹಾಗಾಗ್ಬೋದು ಹೀಗಾಗ್ಬೋದು ಅಂತ ಯಾಕಂದ್ರೆ ಒಂದು ಸಣ್ಣ ಮೀಟಿಂಗ್ ಆಯ್ತು, ಅದು ಗೊತ್ತಿರುವಂತದ್ದು ಬ್ರೇಕ್ಫಾಸ್ಟ್ ಸಿಎಂ ಮತ್ತು ಡಿಸಿಎಂ ಅವರ ಬ್ರೇಕ್ಫಾಸ್ಟ್ ಮೀಟಿಂಗ್ ಎರಡೆರಡು ಬಾರಿ ಮಾಡಿದ್ರು. ಒಗ್ಗಟ್ಟಿದೆ ಅಂತ ತೋರಿಸಬೇಕಂತ ಅನಿವಾರ್ಯತೆ ಸೃಷ್ಟಿಯಾಗಿತ್ತು. ಹೌದು, ಎಲ್ಲಾ ಪಕ್ಷಗಳಲ್ಲೂ ಒಗ್ಗಟ್ಟಿದೆ ಕೂಡ ಇದೆ. ಅದ್ರೊಳಗೆ ಇದಿಲ್ವಲ್ಲ, ಒಗ್ಗಟ್ಟಂತೂ ಇದೆ. ಸರ್ ಗೊಂದಲ ಇಲ್ಲದೆ ಅದು ಕ್ರಿಯೇಟ್ ಆಗ್ಲಿಲ್ವಲ್ಲ ಸರ್, ಅದು ಬ್ರೇಕ್ಫಾಸ್ಟ್ ಈಗ ಗೊಂದಲ ಇದೆ ಇತ್ತು. ಯಾಕೆ ಅಂತಂದ್ರೆ ಅವರು ಡಿಸಿಎಂ ಅವರು ಹೇಳಿದ್ರು ತಾವು ಎಲ್ಲ ಪಕ್ಷದಲ್ಲೂ ಆಕಾಂಕ್ಷಿಗಳು ಇರ್ತಾರೆ. ಸೊ ಅದೇ ಹೈಕಮಾಂಡ್ ಈ ಬಗ್ಗೆ ಅದ್ರ ಬಗ್ಗೆ ತೀರ್ಮಾನ ಮಾಡಲ್ಲ ಈಗಲೇ ಅಂತ ಹೇಳಿದ್ದಾರೆ. ಸೊ ಹತ್ರ ಈಗ ಸಿದ್ದರಾಮಯ್ಯ ಅವರನ್ನ 2.5 ವರ್ಷಕ್ಕೆ ಆಯ್ಕೆ ಮಾಡಿದ್ದಾರೆ. SLP ಪೂರ್ಣ ಅವಧಿನ ಸರ್, ಯಾಕಂದ್ರೆ ಆ ಚರ್ಚೆ ಈಗ CLP ಆಯ್ಕೆ ಮಾಡ್ಬೇಕಾದ್ರೆ ಇಷ್ಟು ವರ್ಷಕ್ಕೆ ಆಯ್ಕೆ ಮಾಡ್ತಾರೆ. ಯಾರು ಮುಖ್ಯಮಂತ್ರಿಗಳಾಗಬೇಕು ಅಂದ್ರೆ ಅಷ್ಟೇ ತೀರ್ಮಾನ ಮಾಡ್ತಾರೆ. CLP ಇಷ್ಟು ವರ್ಷಗಳಿಗೆ ಮಾತ್ರ ಆಗ್ಬೇಕು ಅಂತ ಯಾರು ಕೂಡ ತೀರ್ಮಾನ ಅದು ಅವರವರ ಅಭಿಪ್ರಾಯ. ಹೈಕಮಾಂಡ್ ಸ್ಪಷ್ಟಪಡಿಸಿದೆ ಸರ್. ಈಗ ಸದ್ಯಕ್ಕೆ ಲೀಡರ್ಶಿಪ್ ಬದಲಾವಣೆ